ನೋಡಿ, ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಶೇರ್ ಮಾರ್ಕೆಟ್ ನಿಂದ ಹಣ ಸಂಪಾದನೆ ಮಾಡಬೇಕು ಅನ್ಕೊಳ್ತಾನೆ. ಅಂದ ಹಾಗೆ ಈ ತರ ಯೋಚನೆ ಮಾಡುವುದರಲ್ಲಿ ತಪ್ಪಿಲ್ಲ. ಏಕೆಂದ್ರೆ ಈಗ ಬುಲ್ ರನ್ ನಡೀತಾ ಇದೆ. ಅಂದ್ರೆ ನಿಫ್ಟಿ 50 ಆಲ್ ಟೈಮ್ ಹೈ ನಲ್ಲಿದೆ. ಮತ್ತೆ ಯಾವಾಗ ಬುಲ್ ರನ್ ನಡೀತಾ ಇರುತ್ತೆ, ಜಾಸ್ತಿ ಜನ ಇನ್ವೆಸ್ಟರ್ಸ್ ಶೇರ್ ಮಾರ್ಕೆಟ್ ನಲ್ಲಿ ಧುಮುಕ್ತಾರೆ. ಏಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಶೇರ್ ಮಾರ್ಕೆಟ್ ನಿಂದ ಹಣ ಸಂಪಾದನೆ ಮಾಡಬೇಕು ಅನ್ಕೊಳ್ತಾನೆ. ಮತ್ತೆ ಇದೇ ಕಾರಣದಿಂದ ಕಳೆದ ವರ್ಷ ಭಾರತದಲ್ಲಿ ಅತಿ ಹೆಚ್ಚು ಡಿಮೇಟ್ ಅಕೌಂಟ್ ಓಪನ್ ಆಗಿವೆ. ಒಂದ್ ವೇಳೆ ನೀವು ಕೂಡ ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ನಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಂಟ್ರಾಡೇ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಒಂದು ಬೆಸ್ಟ್ ಉಪಾಯ ಆಗಿರುತ್ತೆ. ಆದರೆ ಅನೇಕ ಜನ ಹೊಸ ಟ್ರೇಡರ್ಸ್ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಇದರಿಂದ ಅವರಿಗೆ ನಷ್ಟ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಮುಂದೆ ಯಾವತ್ತೂ ಅವರು ಟ್ರೇಡಿಂಗ್ ಮಾಡೋದೇ ಇಲ್ಲ. ಈ ಸ್ವಿಂಗ್ಸ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಇದೆಲ್ಲ ವೇಸ್ಟ್ ಆಗಿರುತ್ತೆ ಅಂತಾರೆ. ನೋಡಿ, ನೀವು ಕೂಡ ಟ್ರೇಡಿಂಗ್ ಮಾಡಿ ಸ್ಟಾಕ್ ಮಾರ್ಕೆಟ್ ನಿಂದ ನಿಜವಾಗ್ಲೂ ಹಣ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ತಪ್ಪುಗಳಿಂದ ದೂರ ಉಳಿಯಬೇಕು. ಅನೇಕ ಜನ ಹೊಸ ಟ್ರೇಡರ್ಸ್ ಮಾಡ್ತಾರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂತಹ 5 ತಪ್ಪುಗಳ ಬಗ್ಗೆ ಹೇಳ್ತೀನಿ. ಇವುಗಳನ್ನ ಅವಾಯ್ಡ್ ಮಾಡಿ ನೀವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬಹುದು. ಅದಕ್ಕೆ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ, ಏಕೆಂದ್ರೆ ಮುಂದೆ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ. ಮಿಸ್ಟೇಕ್ ನಂಬರ್ 1, ನಾಟ್ ಟ್ರೇಡಿಂಗ್ ಇಂಡಿಪೆಂಡೆಂಟ್ಲಿ. ಅಂದ್ರೆ ಹೂಡಿಕೆ ಮಾಡಲು ಬೇರೆಯವರ ಮೇಲೆ ಡಿಪೆಂಡ್ ಆಗುವುದು, ಇಲ್ಲ ಬೇರೆಯವರಿಂದ ಟಿಪ್ ತಗೊಂಡು ಹೂಡಿಕೆ ಮಾಡುವುದು. ನೋಡಿ, ಸಿಂಪಲ್ ಆದ ಮಾತು ಹೇಳ್ತೀನಿ ಕೇಳಿ. ಆ ದಿನಗಳು ಹೋದವು. ಟ್ರೇಡಿಂಗ್ ಮಾಡಲು ನಿಮಗೆ ಒಬ್ಬ ಎಕ್ಸ್ಪರ್ಟ್ ನ ಅವಶ್ಯಕತೆ ಬೇಕಾಗ್ತಾ ಇತ್ತು. ನಿಮ್ಮ ಹತ್ತಿರ ಇಂಟರ್ನೆಟ್ ಇರ್ತಾ ಇರಲಿಲ್ಲ, ಫುಲ್ ಸ್ಪೀಡ್ ಕಂಪ್ಯೂಟರ್ ಅಥವಾ ಬೇರೆ ವಸ್ತುಗಳು ಇರ್ತಾ ಇರಲಿಲ್ಲ. ಆಗ ನಿಮಗೆ ಇದೆಲ್ಲವೂ ಬೇಕಾಗ್ತಾ ಇತ್ತು ಟ್ರೇಡಿಂಗ್ ಮಾಡಲು. ಆದರೆ ಇವತ್ತಿನ ಕಾಲದಲ್ಲಿ ಟ್ರೇಡಿಂಗ್ ಮಾಡಲು ನಿಮ್ಮ ಜೇಬಿನಲ್ಲಿ ಇರುವ ಮೊಬೈಲೇ ಸಾಕು. ಹೌದು, ಇದರಿಂದ ನೀವು ಎಲ್ಲಿಂದ ಬೇಕಾದ್ರೂ ಹೇಗ್ ಬೇಕಾದ್ರೂ ಟ್ರೇಡಿಂಗ್ ಮಾಡಬಹುದು. ಇದರಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ನ ಅವಶ್ಯಕತೆ ಇರುತ್ತೆ. ಅಲ್ಲಿ ತಮ್ಮ ಡಿಮೇಟ್ ಅಕೌಂಟ್ ಓಪನ್ ಮಾಡಬಹುದು. ನಿಮ್ಮ ಹತ್ತಿರ ಇರುವ 5 ಸ್ಪೀಡ್ ಇಂಟರ್ನೆಟ್ ನಿಂದ ಎಲ್ಲಿಂದ ಬೇಕಾದ್ರೂ ಬಿಂದಾಸ್ ಆಗಿ ಟ್ರೇಡಿಂಗ್ ಮಾಡಬಹುದು. ಆದರೂ ಕೂಡ ಅನೇಕ ಜನ ಈ ಪವರ್ ಅನ್ನ ತನ್ನ ಕೈಗೆ ತಗೊಳ್ಳೋದಿಲ್ಲ. ಬದಲಾಗಿ ಹೂಡಿಕೆ ಮಾಡಲು ಬೇರೆಯವರಿಂದ ಸಹಾಯ ತಗೊಳ್ತಾರೆ, ಇಲ್ಲ ಟಿಪ್ ತಗೊಳ್ತಾರೆ. ಇದರಿಂದ ತನ್ನ ಹಣ ಕಳೆದುಕೊಳ್ತಾರೆ. ಮುಂದೆ ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ನೋಡಿ, ನೀವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಯಾವತ್ತೂ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಯಾವುದೇ ಟಿಪ್ ಮೇಲೆ ನಂಬಿಕೆ ಮಾಡಬೇಡಿ. ಈಗ ಆ ಟಿಪ್ ನಿಜಾನೇ ಆಗಿರ್ಲಿ, ಮೊದಲು ನೀವು ಇದನ್ನ ಪತ್ತೆ ಹಚ್ಚಿ ಆ ಟಿಪ್ ಯಾಕೆ ನಿಜ ಆಗ್ತಾ ಇದೆ ಅನ್ನೋದು, ಇದರಿಂದ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಅದಕ್ಕೆ ಮೊದಲು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಫಂಡಮೆಂಟಲ್ಸ್ ಅನ್ನ ಅರ್ಥ ಮಾಡಿಕೊಳ್ಳಿ. ಬೇರೆಯವರ ಅಕೌಂಟ್ ನಿಂದ ಟ್ರೇಡಿಂಗ್ ಮಾಡಬೇಡಿ. ತನ್ನ ಡಿಮೇಟ್ ಅಕೌಂಟ್ ಮತ್ತೆ ತನ್ನ PC, ಲ್ಯಾಪ್ಟಾಪ್ ಅಥವಾ ಫೋನ್ ನ ಉಪಯೋಗ ಮಾಡಿ ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡಿ. ಮಿಸ್ಟೇಕ್ ನಂಬರ್ 2, ನೋ ಮನಿ ಮ್ಯಾನೇಜ್ಮೆಂಟ್. ನೋಡಿ, ಹೊಸ ಟ್ರೇಡರ್ಸ್ ಯಾವ ತಪ್ಪು ಮಾಡ್ತಾರೆ ಗೊತ್ತಾ? ಒಂದೇ ಸ್ಟಾಕ್ ಮೇಲೆ ತನ್ನ ಪೂರ್ತಿ ಹಣ ಹೂಡಿಕೆ ಮಾಡ್ತಾರೆ. ಒಂದ್ ವೇಳೆ ನೀವು ಈ ತರ ಮಾಡಿದ್ರೆ, ಇಲ್ಲ ಮುಂದೆ ಮಾಡುವವರು ಆಗಿದ್ರೆ, ನೀವು ತಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡಲು ಹೋಗ್ತಾ ಇದ್ದೀರಾ. ನೋಡಿ, ನೀವು ಹೂಡಿಕೆ ಮಾಡಲು ಇಂಟ್ರಾಡೇ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮೇಲೆ ಒಟ್ಟಿಗೆ ತಮ್ಮ ಪೂರ್ತಿ ಹಣ ಹೂಡಿಕೆ ಮಾಡಬಾರ್ದು. ತಮ್ಮ ಒಂದು ಸರ್ಟನ್ ಅಮೌಂಟ್, ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾಕ್ಸಿಮಮ್ 10 to 20% ಅಷ್ಟೇ ಆಗಿರ್ಬೇಕು. ಇಲ್ಲ ಆ ಹಣ ಇರಬೇಕು. ಅದನ್ನ ನೀವು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು. ಈಗ ನೀವೇ ನಿರ್ಧಾರ ಮಾಡಿ ಆ ಹಣ ಯಾವುದು ಅನ್ನೋದು. ಈಗ ಆ ಅಮೌಂಟ್ ನ 20% ಹಣದಿಂದಲೇ ಹೂಡಿಕೆ ಮಾಡಲು ಪ್ರಾರಂಭ ಮಾಡಬೇಕು. ಇದರಿಂದ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ. ನೀವು ಆರಾಮಾಗಿ ಇಂಟ್ರಾಡೇ ಅಥವಾ ಸ್ವಿಂಗ್ಸ್ ಟ್ರೇಡಿಂಗ್ ಮಾಡಬಹುದು. ಹಾಗಿದ್ರೆ ಇದನ್ನ ಒಂದು ಉದಾಹರಣೆ ಮೂಲಕ ತಿಳಿಯೋಣ. ಈಗ ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷದು ಇದೆ ಅನ್ಕೊಳ್ಳೋಣ. ಈಗ ನೀವು ಮ್ಯಾಕ್ಸಿಮಮ್ ಅಂದ್ರೆ 1 ರಿಂದ 2 ಲಕ್ಷ ರೂಪಾಯಿನಿಂದ ಟ್ರೇಡಿಂಗ್ ಮಾಡಬೇಕು. ಅದರಲ್ಲೂ 20% ಅಮೌಂಟ್ ನಿಂದ ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡಬೇಕು. ಈಗ ನಿಮ್ಮ ಹತ್ತಿರ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ಕೇವಲ 500 ರೂಪಾಯಿಯಿಂದ ಹೂಡಿಕೆ ಮಾಡಬಹುದು. ಅದಕ್ಕೆ ಫಾಲೋ ದ ರೂಲ್ಸ್ ಸ್ಟ್ರಿಕ್ಟ್ಲಿ. ಆತುರದಲ್ಲಿ ಜಾಸ್ತಿ ಹಣ ಹೂಡಿಕೆ ಮಾಡಬೇಡಿ. ಮಿಸ್ಟೇಕ್ ನಂಬರ್ 3, ದೇ ಫೋಕಸ್ ಆನ್ ಲಾಸ್. ನೋಡಿ, ಹೊಸ ಟ್ರೇಡರ್ಸ್ ಲಾಸ್ ನಿಂದ ತಪ್ಪಿಸಿಕೊಳ್ಳಲು ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡ್ತಾರೆ. ಆದ್ರೆ ಎಕ್ಸ್ಪರ್ಟ್ ಟ್ರೇಡರ್ಸ್ ಲಾಭ ಹೇಗೆ ಆಗುತ್ತೆ ಎಂದು ಯೋಚನೆ ಮಾಡ್ತಾರೆ. ನೋಡಿ, ನೀವು ಪ್ರತಿದಿನ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರೆ ನಿಮ್ಮ ಟ್ರೇಡಿಂಗ್ ಸ್ಕಿಲ್ಸ್ ನಿಂದ ನಿಮಗೆ ಪ್ರಾಫಿಟ್ ಸಹ ಆಗಬಹುದು ಅಥವಾ ಲಾಸ್ ಕೂಡ ಆಗಬಹುದು. ಎರಡು ಸಾಧ್ಯತೆಗಳಿವೆ. ಅದಕ್ಕೆ ನಿಮ್ಮ ಟ್ರೇಡಿಂಗ್ ಸ್ಕಿಲ್ಸ್, ನಿಮ್ಮ ಮೈಂಡ್ ಸೆಟ್ ಮತ್ತೆ ನಿಮ್ಮ ಟ್ರೇಡಿಂಗ್ ಸೈಕಾಲಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ. ಅದಕ್ಕೆ ಯಾವಾಗ ನೀವು ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡ್ತೀರಾ ಆಗ ಯೋಚನೆ ಮಾಡಿ, ನಾ ಯಾವ ಸ್ಟಾಕ್ ಖರೀದಿ ಮಾಡ್ಲಿ, ಅದರಿಂದ ನನಗೆ ಲಾಭ ಆಗ್ಬೇಕು. ಯಾವುದೇ ರ್ಯಾಂಡಮ್ ಸ್ಟಾಕ್ ಖರೀದಿ ಮಾಡದೆ ಸರಿಯಾದ ಸ್ಟಾಕ್ ಖರೀದಿಸಿ ಸರಿಯಾದ ಸೆಟಪ್ ಮಾಡಿ. ಎಂಟ್ರಿ ಮತ್ತೆ ಎಕ್ಸಿಟ್ಸ್ ಸರಿಯಾಗಿ ಆಗ್ಬೇಕು, ಏಕೆಂದ್ರೆ ಪ್ರೊಬಬಿಲಿಟಿ ಮತ್ತೆ ಪ್ರಾಫಿಟ್ ಜಾಸ್ತಿ ಆಗ್ಬೇಕು. ಯಾವ ಸ್ಟಾಕ್ ನಲ್ಲಿ ಟ್ರೇಡ್ ಮಾಡ್ಲಿ ಅದರಲ್ಲಿ ಅಪ್ಸೈಡ್ ಗ್ರೋತ್ ಆಗ್ಬೇಕು. ಅದಕ್ಕೆ ನೀವು ಇಂತಹ ಪಾಸಿಟಿವ್ ಥಾಟ್ಸ್ ಮೇಲೆ ಕೆಲಸ ಮಾಡಬೇಕು. ನೋಡಿ, ನೀವು ಪಾಸಿಟಿವ್ ಥಾಟ್ಸ್ ನ ಜೊತೆಗೆ ಟ್ರೇಡ್ ಮಾಡಿದ್ರೆ ನಿಮ್ಮ ಟ್ರೇಡ್ ಸಕ್ಸಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅದೇ ತರ ನೀವು ಲಾ ಆಫ್ ಅಟ್ರಾಕ್ಷನ್ ನ ಬಗ್ಗೆ ಅನೇಕ ವಿಡಿಯೋಗಳನ್ನ ನೋಡಿರಬಹುದು. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೇಳಲಾಗುತ್ತೆ ನಿಮಗೆ ಅದೇ ಸಿಗುತ್ತೆ ಯಾವುದನ್ನ ನೀವು ಯೋಚನೆ ಮಾಡ್ತೀರಾ. ಒಂದ್ ವೇಳೆ ನೀವು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ಲಾಭದ ದಾರಿಗಳು ಕಾಣಿಸುತ್ತೆ. ಅದೇ ನೀವು ಲಾಸ್ ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಪೂರ್ತಿ ನಷ್ಟ ಆಗುತ್ತೆ. ಆಗ ನೀವು ಪೂರ್ತಿ ಎನರ್ಜಿ ಹಾಕ್ತೀರಾ ಆ ನಷ್ಟದಿಂದ ಆಚೆ ಬರಲು. ಮತ್ತೆ ನೀವು ನಿಮ್ಮ
ನಿಮ್ಮ ಟ್ರೇಡಿಂಗ್ ಸೆಟಪ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಮಿಸ್ಟೇಕ್ ನಂಬರ್ 4, ಲಿಮಿಟೆಡ್ ನಾಲೆಜ್. ನೋಡಿ, ಹೊಸ ಟ್ರೇಡರ್ಸ್ ಸಣ್ಣ ಪುಟ್ಟ ಪುಸ್ತಕ ಓದಿ ಯೂಟ್ಯೂಬ್ ನಲ್ಲಿ ಬರುವ ಅನೇಕ ವಿಡಿಯೋಗಳನ್ನ ನೋಡಿ ಟ್ರೈನಿಂಗ್ ಪಡೆದು ತಮಗೆ ಎಕ್ಸ್ಪರ್ಟ್ ಅಂತ ತಿಳಿದುಕೊಳ್ತಾರೆ. ಮತ್ತೆ ಜೋಶ್ ನಲ್ಲಿ ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡ್ತಾರೆ. ಮತ್ತೆ ಅದರಿಂದ ಸ್ವಲ್ಪ ಹಣ ಸಂಪಾದನೆನೂ ಮಾಡ್ತಾರೆ. ಆದ್ರೆ ಯಾವಾಗ ನಿಜವಾದ ಲಾಸ್ ಆಗುತ್ತೆ ಆಗ ಅವರಿಗೆ ನಿದ್ದೆ ಸಹ ಬರೋದಿಲ್ಲ. ನೋಡಿ, ನೀವು ಮೊದಲಿಗೆ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಬುಕ್, ಆನ್ಲೈನ್ ಕೋರ್ಸ್, ಯೂಟ್ಯೂಬ್ ಇದೆಲ್ಲವೂ ನಿಮಗೆ ಮಾಹಿತಿ ನೀಡುತ್ತೆ. ಆದ್ರೆ ಇದೆಲ್ಲವೂ ನಿಮಗೆ ಕೇವಲ ಒಂದು ಲಿಮಿಟ್ ವರೆಗೆ ಮಾತ್ರ ಮಾಹಿತಿ ನೀಡುತ್ತೆ. ಏಕೆಂದ್ರೆ ಟ್ರೇಡಿಂಗ್ ಸೈಕಾಲಜಿ ಮತ್ತೆ ರಿಸ್ಕ್ ರಿವಾರ್ಡ್ ನ ನಿಜವಾದ ಅರ್ಥ ನಿಮಗೆ ಆಗ ಆಗುತ್ತೆ ಯಾವಾಗ ಸ್ಟಾಕ್ ನಲ್ಲಿ ನಿಮ್ಮ ನಿಜವಾದ ಹಣ ಹೂಡಿಕೆ ಆಗಿರುತ್ತೆ. ಉದಾಹರಣೆಗೆ, ನೀವು ಪುಸ್ತಕ ಓದಿ ವಿಡಿಯೋ ನೋಡಿ ಈಜುವುದನ್ನ ಕಲಿಯೋದಿಲ್ಲ. ಒಂದಲ್ಲ ಒಂದು ದಿನ ನೀವು ನೀರಿನಲ್ಲಿ ಇಳಿಯಲೇಬೇಕಾಗತ್ತೆ. ಮತ್ತೆ ಇದೇ ಮಾತು ಸ್ಟಾಕ್ ಮಾರ್ಕೆಟ್ ನಲ್ಲೂ ಅನ್ವಯ ಆಗುತ್ತೆ. ಯಾವಾಗ ಈಜಲು ನಿಮಗೆ ಬೇಸಿಕ್ ಟ್ರೈನಿಂಗ್ ನೀಡಲಾಗುತ್ತೆ ಆಗ ನೀವು ಕಡಿಮೆ ನೀರಿನಲ್ಲಿ ಕೈ ಕಾಲು ಬಡಿಯುವ ಮೂಲಕ ಬೇಸಿಕ್ ಪ್ರಾಕ್ಟೀಸ್ ಮಾಡ್ತೀರಾ. ನಂತರವೇ ನಿಮಗೆ ಆಳವಾದ ನೀರಿನಲ್ಲಿ ಇಳಿಯಲು ಹೇಳಲಾಗುತ್ತೆ. ಅದೇ ತರ ನೀವು ಟ್ರೇಡಿಂಗ್ ನಲ್ಲೂ ಮಾಡಬೇಕಾಗತ್ತೆ. ಒಂದ್ ವೇಳೆ ನೀವು ಒಬ್ಬ ಹೊಸ ಟ್ರೇಡರ್ ಆಗಿದ್ರೆ ಬೇಸಿಕ್ ಟ್ರೇಡಿಂಗ್ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಸ್ವಲ್ಪ ಹಣದಿಂದ ಟ್ರೇಡಿಂಗ್ ಮಾಡಬೇಕು. ಯಾವಾಗ ನಿಮಗೆ ವಿಷಯ ಅರ್ಥ ಆಗುತ್ತೆ, ನಿಮ್ಮಲ್ಲಿ ನಾಲೆಜ್ ಇಂಪ್ರೂವ್ ಆಗುತ್ತೆ, ನಾಲೆಜ್ ಗೇನ್ ಆಗುತ್ತೆ, ಆಗ ನೀವು ನಿರ್ಧಾರ ಮಾಡಿರುವ ಅಮೌಂಟ್ ನಿಂದ ಟ್ರೇಡಿಂಗ್ ಮಾಡಲು ಪ್ರಾರಂಭ ಮಾಡಬೇಕು. ಸಿಂಪಲ್ ಆಗಿ ಹೇಳುವುದಾದ್ರೆ, ನನಗೆ ಎಲ್ಲವೂ ಗೊತ್ತು, ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಅನ್ನೋ ಭ್ರಮೆನಲ್ಲಿ ಇರಬೇಡಿ. ಬೇಸಿಕ್ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ತಮ್ಮ ಟ್ರೇಡಿಂಗ್ ನ ಜರ್ನಿನಲ್ಲಿ ಮುಂದೆವರಿತಾ ಹೋಗಿ. ಮಿಸ್ಟೇಕ್ ನಂಬರ್ 5, ಅವಾಯ್ಡಿಂಗ್ ನ್ಯೂಸ್ ಅಂಡ್ ಇವೆಂಟ್ಸ್. ಟ್ರೇಡಿಂಗ್ ನ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಗಳಲ್ಲಿ ಇದು ಕೂಡ ಒಂದು. ಬಿಸ್ನೆಸ್ ನ್ಯೂಸ್ ಮತ್ತೆ ಇವೆಂಟ್ಸ್ ಗಳನ್ನ ನೋಡದೆ ಹೂಡಿಕೆ ಮಾಡುವುದು. ಈಗ ಸ್ವಲ್ಪ ಯೋಚನೆ ಮಾಡಿ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಪ್ರತಿದಿನ ಬೆಳಿಗ್ಗೆ ಏನು ಓದ್ತಾರೆ ಅಥವಾ ಏನನ್ನ ನೋಡ್ತಾರೆ? ಯಾವುದಾದ್ರೂ ರಿಯಾಲಿಟಿ ಶೋ, ಗಾಸಿಪ್, ರೀಲ್ ನೋಡ್ತಾರ, ಇಲ್ಲ ಬಿಸ್ನೆಸ್ ನ್ಯೂಸ್ ಅಥವಾ ಗ್ಲೋಬಲ್ ನ್ಯೂಸ್ ನೋಡ್ತಾರ? ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮಾರ್ಕೆಟ್ ನಲ್ಲಿ ಬರುವ ಅಪ್ ಅಂಡ್ ಡೌನ್ಸ್ ಶಾರ್ಟ್ ರೀಲ್ಸ್ ನೋಡುವುದರಿಂದ ಗೊತ್ತಾಗೋದಿಲ್ಲ. ಆದ್ರೆ ಎಕನಾಮಿಕ್ ಗ್ರೋತ್ ಬಗ್ಗೆ ತಿಳಿದುಕೊಳ್ಳಲು ಗ್ಲೋಬಲ್ ನ್ಯೂಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ನೀವು ಈ ಸುದ್ದಿಗಳ ಅಕಾರ್ಡಿಂಗ್ ಅವೇರ್ ಆಗಿದ್ರೆ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ಬಹುದು. ಮತ್ತೆ ಆ ಸಮಯದಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಆಗಿರುತ್ತೆ. ಈಗ ನೀವು ಒಬ್ಬ ಇಂಟ್ರಾಡೇ ಅಥವಾ ಸ್ವಿಂಗ್ ಟ್ರೇಡರ್ ಆಗಿದ್ರೆ ಇವತ್ತಿನಿಂದಲೇ ಎಕನಾಮಿ ಬೂಸ್ಟ್ ಮತ್ತೆ ಇವೆಂಟ್ಸ್ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. ಇದರಿಂದ ನೀವು ನಿಮ್ಮ ಟ್ರೇಡಿಂಗ್ ಡಿಸಿಷನ್ ತಗೊಳ್ಬಹುದು. ಜೊತೆಗೆ ನಿಮ್ಮ ವಿನ್ನಿಂಗ್ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಈ 5 ಮಾತುಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಪ್ರತಿದಿನ ಗ್ಲೋಬಲ್ ನ್ಯೂಸ್ ಮತ್ತೆ ಇವೆಂಟ್ಸ್ ಗಳನ್ನ ನೋಡಿದ ನಂತರ ಪ್ರಾಪರ್ ಟ್ರೈನಿಂಗ್ ತಗೊಳ್ಳಿ. ಕೇವಲ ಪುಸ್ತಕ ಓದಿ ವಿಡಿಯೋ ನೋಡಿ ಹೂಡಿಕೆ ಮಾಡಬೇಡಿ. ನೀವು ನಷ್ಟದ ಮೇಲೆ ಅಲ್ಲ, ಬದಲಾಗಿ ಪಾಸಿಟಿವ್ ಮೈಂಡ್ ಸೆಟ್ ನ ಜೊತೆಗೆ ಪ್ರಾಫಿಟ್ ಮೇಲೆ ಫೋಕಸ್ ಮಾಡಬೇಕು. ದೊಡ್ಡ ಅಮೌಂಟ್ ನಿಂದ ಅಲ್ಲ, ಬದಲಾಗಿ ಚಿಕ್ಕ ಅಮೌಂಟ್ ನಿಂದ ಹೂಡಿಕೆ ಮಾಡಲು ಪ್ರಾರಂಭ ಮಾಡಬೇಕು. ಬೇರೆಯವರಿಂದ ಸಲಹೆ ತಗೊಂಡು ಹೂಡಿಕೆ ಮಾಡಬಾರ್ದು. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.